ವರು ಯಾಕೆ ಹೀಗೆ ಮಾಡಿದ್ರಿ ಬಾವ? ಸ್ಕಂದ ಅವರು ಬರೀ 9ನೇ ಕ್ಲಾಸ್ ವರೆಗೂ ಓದಿದ್ದಾರೆ ಅನ್ನೋದನ್ನ ಯಾಕೆ ನನ್ನ ಹತ್ರ ಮುಚ್ಚಿಟ್ರಿ? ಇದು ಉದ್ದೇಶಪೂರ್ವಕವಾಗಿ ಮಾಡಿದಲ್ಲಮ್ಮ, ನಿನ್ ಗಮನಕ್ಕೆ ತರಲಿಲ್ಲ ಅಷ್ಟೇ. ಅದೇ ಯಾಕೆ? ವರು, ನಿನ್ ಮದುವೆಗೂ ಮುಂಚೆ ಏನ್ ಕಂಡೀಷನ್ಸ್ ಹಾಕಿದ್ದೆ ಹೇಳು? ನನಗೆ IAS ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಅದನ್ನ ಬಿಟ್ರೆ ನೀವು ಯಾವ ಹುಡುಗನ್ ತೋರಿಸ್ತೀರೋ ಅವನ ಕೈಲಿ ಕಣ್ಣು ಮುಚ್ಕೊಂಡು ತಾಳಿ ಕಟ್ಟಿಸ್ಕೋತೀನಿ ಅಂತ ಹೇಳಿದ್ದೋ ಇಲ್ವೋ? ಹೌದು ಬಾವ. ಹಾಗಂತ ಒಂದ್ ನಿಮಿಷ ಇನ್ನೂ ನಾನು ಮಾತು ಮುಗ್ದಿಲ್ಲಮ್ಮ. ಅದೊಂದೇ ಕಾರಣಕ್ಕೆ ಸ್ಕಂದ ಅವರು 9ನೇ ಕ್ಲಾಸ್ ಓದಿದ್ದಾರೆ ಅನ್ನೋ ವಿಚಾರನ ನಿನ್ನ ಗಮನಕ್ಕೆ ನಾನು ತರಲಿಲ್ಲ ಅಷ್ಟೇ. ಗೊತ್ತಾಯ್ತು ಬಿಡಿ. ನನ್ನ ಇಲ್ಲಿ ಕರ್ಸಕ್ಕೂ ಮುಂಚೆನೆ ಏನ್ ಹೇಳಿ ಸಮಾಧಾನ ಮಾಡ್ಬೇಕು ಅಂತ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ ಅನ್ಸುತ್ತೆ. ಆದ್ರೆ ಬಾವ, ನಿಮ್ ಉತ್ತರ ನನ್ ಮನ್ಸಿಗೆ ಸಮಾಧಾನ ತರ್ತಿಲ್ಲ. ಅಲ್ಲ ಬಾವ, ಮದ್ವೆಗೂ ಮುಂಚೆ ಒಂದು ದಿನಕ್ಕೂ ನನ್ ಬಂದ್ ಯಾವ ಮೆಸೇಜ್ಗೂ ರಿಪ್ಲೈ ಮಾಡ್ದೋರಲ್ಲ ನೀವು. ಆದ್ರೆ ನನ್ ಮದ್ವೆ ದಿನ ಮಾತ್ರ ಅದು ಸ್ಕಂದ ಅವ್ರು ಓದಿನ ಬಗ್ಗೆ ಕಳ್ಸಿರೋ ಮೆಸೇಜ್ಗೆ ಯಾಕೆ ರಿಪ್ಲೈ ಮಾಡಿದ್ರಿ? ಅವತ್ತು ಆ ಮದುವೆ ಗಡ್ಬಿಡಿಲಿ ನಿನ್ನ ಫ್ರೆಂಡ್ಸ್ ಎಲ್ಲರೂ ಫೋನ್ ಮಾಡ್ಕೊಂಡು ಅಡ್ರೆಸ್ ಕೇಳ್ತಿದ್ದೆ. ಸೊ ನೀನು ಅವತ್ತಾರು ಫ್ರೀ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಮೊಬೈಲ್ ತಗೊಂಡು ಹೊರಗೆ ಬಂದೆ. ಸ್ಕಂದನ್ ಮೆಸೇಜ್ ಬಂತಮ್ಮ, ನೋಡಿದೆ. ಹೇಗಿದ್ರು ನಿನಗೆ ನೀನು ಓದಷ್ಟೇ ತಾನೆ ಮುಖ್ಯ, ಹುಡುಗರು ಓದ್ ಮುಖ್ಯ ಅಲ್ವಲ್ಲ? ಆ ಕಾರಣದಿಂದ ನಿನ್ ಬದಲು ನಾನೇ ರಿಪ್ಲೈ ಮಾಡಿದೆ, ಬಟ್ ನಿನ್ಗೆ ಹೇಳೋದು ಮರ್ತೆ ಅಷ್ಟೇ. ಆದ್ರೆ ಇನ್ಯಾವತ್ತೋ ಒಂದಿನ ಯಾವ್ದೋ ಒಂದು ಕ್ಷಣದಲ್ಲಿ ಅದ್ ನೆನ್ಪಿಗೆ ಬಂದಿರ್ಬೇಕಲ್ವಾ? ಅವಾಗಾದ್ರೂ ನನ್ ಗಮನಕ್ಕೆ ತರ್ಬೋದಿತ್ತಲ್ವಾ? ಯಾಕೆ ತರ್ಲಿಲ್ಲ? ವರು, ಆದ್ರೆ ನಂಗದು ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿಲ್ಲ. ಆ ಕಾರಣದಿಂದ ನಿನ್ ಗಮನಕ್ಕೆ ನಾನು ತರಲಿಲ್ಲ ವರು. ಭಾವ, ನಾನು ಡಿಗ್ರಿ ಮಾಡಿದೀನಿ, ಅದಾದ್ರೂ ನೆನ್ಪಿತ್ತು ತಾನೆ? ಸಾಮಾನ್ಯವಾಗಿ ಮನೇಲಿ ಗಂಡು ನೋಡೋದು ಹುಡುಗಿ ಎಷ್ಟು ಓದಿದಾಳೆ, ಹುಡುಗನು ಅಷ್ಟೇ ಓದಿರ್ಬೇಕು, ಇಲ್ಲ ಅದಕ್ಕಿಂತ ಜಾಸ್ತಿ ಓದಿರೋದನ್ನ ತಾನೆ ನೋಡಕ್ ಸಾಧ್ಯ. ಹಾಗೆ ನೀವು ನೋಡಿರ್ತೀರಾ ಅನ್ಕೊಂಡೆ, ಆದ್ರೆ ನನಗೆ ಅನ್ಕೊಂಡೆ ತಪ್ಪಾಗೋಯ್ತಾ? ದಯವಿಟ್ಟು ಆ ಮಾತು ವಾಪಸ್ ತಗೊಳ್ಳಮ್ಮ. ಆ ರೀತಿ ಮಾತಾಡಬೇಡ. ನಿಮ್ ಜೀವನದಲ್ಲಿ ಯಾವುದೇ ತಪ್ಪು ನಡೆದಿಲ್ಲಮ್ಮ. ಕೇಳಿಕೊಳ್ಳದೆ ಭಗವಂತ ಒಳ್ಳೆ ಗಂಡನ್ ಕೊಟ್ಟಿದ್ದಾನೆ. ದುಡುಕಿ ಕೋಪದ ಕೈಗೆ ಬುದ್ಧಿ ಕೊಟ್ಟು ಒಳ್ಳೆ ಸಂಸಾರನ ಹಾಳು ಮಾಡ್ಕೋಬೇಡ ಅವರು. ಸ್ಕಂದ ಜಾಸ್ತಿ ಓದಿಲ್ಲ ಅನ್ನೋ ವಿಚಾರ ನಿನ್ ಜೀವನಕ್ಕೆ ಏನಾದ್ರು ತೊಂದರೆ ಆಗ್ತಿದ್ಯಾ? ತೊಂದ್ರೆ ಅಂತ ಅಲ್ಲ ಬಾವ. ಇಲ್ಲ ತಾನೆ? ಹಾಗೆ ನೀನು ಅವ್ರಿಗೆ ಯಾವುದೇ ತೊಂದರೆ ಕೊಡಬೇಡಮ್ಮ. ಅಯ್ಯೋ ದೇವ್ರೆ, ಈ 9ನೇ ಕ್ಲಾಸ್ ವಿಚಾರನ ಇಷ್ಟೊಂದು ರಂಪಾಟ ಮಾಡಿದವಳು ನಾಳೆ ದಿವಸ ಇವಳು IAS ಮಾಡಬೇಕು ಅನ್ನೋ ವಿಚಾರ ಆ ಮನೆಯವ್ರಿಗೆ ಗೊತ್ತಿಲ್ಲ ಅನ್ನೋದು ಇವಳು ಗೊತ್ತಾದ್ರೆ ನನ್ನ ಕತೆ ಮುಗೀತು ಅಷ್ಟೇ. ಇಲ್ಲ, ಈ ವಿಚಾರ ಗೊತ್ತಾಗದೇ ಇರೋ ರೀತಿ ಇವಳನ್ನು ಹೇಗಾದ್ರೂ ಮಾಡಿ ಲಾಕ್ ಮಾಡಲೇಬೇಕಲ್ಲ. ಅವರು ನೋಡಮ್ಮ, ನೀನು ತುಂಬ ಜಾಸ್ತಿ ಓದಿದ್ಯಾ, ನಿನ್ನ ಗಂಡ ತುಂಬ ಕಡಿಮೆ ಓದಿದ್ದಾನೆ ಅಂತ ದಯವಿಟ್ಟು ಅವನ್ನ ಯಾವತ್ತೂ ಕೇಳಂಗೆ ನೋಡ್ಬೇಡಮ್ಮ. ನೋಡು, ಅಪ್ಪಿತಪ್ಪಿನೂ ಕೂಡ ನೀನು ಬರೀ 9ನೇ ಕ್ಲಾಸ್ ಓದಿದ್ಯಾ, ನಾನು IAS ಮಾಡಬೇಕು ಅನ್ಕೊಂಡಿದ್ದೀನಿ ಅಂತ ನಿನ್ನ ಬಾಯಲ್ಲಿ ಬಂತು, ಒಳ್ಳೆ ಸಂಬಂಧ ಹಾಳಾಗ್ಬಿಡುತ್ತಮ್ಮ. ಇವಾಗೇನ್ ಚೆನ್ನಾಗಿದ್ಯಾ ಬಾವ? ಇವಾಗ್ಲೂ ಹಾಳಾಗಿದೆ. ನನ್ನ ನಂಬಿಕೆಗೆ ದುಡ್ಡು ಕೊಡ್ಲಿ ಪೆಟ್ಟು ಬಿದ್ದಿದೆ. ಭಾವ, ನಾನು ಒಬ್ಳು ಪ್ರಾಮಾಣಿಕ ಅಧಿಕಾರಿ ಆಗ್ಬೇಕು ಅನ್ಕೊಂಡಿರೋಳು, ಆದ್ರೆ ನನ್ ಮದ್ವೆಲೆ ತಪ್ಪು ನಡೆದೋಗಿದೆ. ಆಯ್ತಮ್ಮ, ಆಗ್ಬಾರ್ದಿತ್ತು, ತಪ್ಪಾಗೋಗಿದೆ. ಈಗ ಈ ಭಾವನ್ಗೆ ಏನ್ ಶಿಕ್ಷೆ ಕೊಡ್ತೀವಿ ಕೊಡಮ್ಮ. ನಿಮ್ಮ ಅಪ್ಪ ಅಮ್ಮ ಹೋದ್ಮೇಲೆ ನಾನು ನಿಮ್ಮ ಅಕ್ಕ ಇಬ್ರು ಅಪ್ಪ ಅಮ್ಮನ ಸ್ಥಾನದಲ್ಲಿ ನಿಂತು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂಡ್ವಿ. ಆದ್ರೆ ಈಗ ನಿನ್ ಮಾತು ಕೇಳ್ತಾ ಇದ್ರೆ ಆ ಜವಾಬ್ದಾರಿನ ನಾವು ಸರಿಯಾಗಿ ನಿಭಾಯಿಸಿಲ್ಲ ಅಂತ ಅನಿಸ್ತಾ ಇದೆ. ಆಯ್ತಮ್ಮ, ಆ ತಪ್ಪಿಗೆ ಈ ಭಾವನ್ಗೆ ಅದೇನ್ ಶಿಕ್ಷೆ ಕೊಡ್ತೇವೆ ಕೊಡಮ್ಮ, ನಗ್ನಗ್ತಾ ಅನ್ಭವಿಸ್ತೀನಿ.
ಬಾವಾ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಮತ್ತಿನ್ನೇನಮ್ಮವರು ನೋಡು, ಜೀವನದಲ್ಲಿ ಯಾರು ಪರಿಪೂರ್ಣರಲ್ಲಮ್ಮ. ಈಗ ನಿನ್ನ ವಿಚಾರನೆ ತಗೋ, ಓದೋದ್ರಲ್ಲಿ ನೀನ್ ಮುಂದು, ಆದ್ರೆ ಅಡಿಗೆ ವಿಚಾರಕ್ಕೆ ಬಂದ್ರೆ 0. ಆದ್ರೆ ಸ್ಕಂದ ಅವರು ಓದಿನ ವಿಚಾರದಲ್ಲಿ 0 ಅಲ್ಲಮ್ಮ. ಜೀವನ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ತಿಳ್ಕೊಂಡಿದ್ದಾನೆ. ಅದೇ ಅಡಿಗೆ ವಿಚಾರಕ್ಕೆ ಬಂತು ಅಂದ್ರೆ 100ಕ್ಕೆ 100. ಮೇಡಮ್, ಅಂತ ಒಳ್ಳೆ ಹುಡುಗನ್ನ ದೂರ ಮಾಡಬೇಡಮ್ಮ. ದಟ್ಟಿ ನೀನು ನೋಡು, ಕೆಳಗಡೆ ಎಲ್ಲ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಮಾತಾಡೋಣ, ನಾನೆಲ್ಲ ಸರಿ ಮಾಡ್ತೀನಿ ಬಾಮ್ಮ. ಬಾವರು ತಗೊಳ್ಳಿ. ಸ್ಕಂದ ಅವರೇ, ನಿನ್ನೆ ರಾತ್ರಿ ನನ್ನ ತಂಗಿ ಹಾಗೆ ನಡ್ಕೊಂಡಿದ್ದಕ್ಕೆ ಅವಳ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಅವಳನ್ನ ಕ್ಷಮಿಸಿ. ಅಯ್ಯೋ, ನೀವು ದೊಡ್ಡವರು, ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ಆದರೆ ನಾನು ಓದಿನ ವಿಚಾರನ ನೀವು ಲಕ್ಷ್ಮಿ ಅವರಿಂದ ಮುಚ್ಚಿಡಬಾರ್ದಾಗಿತ್ತು. ನೀವು ಹಾಗೆ ಮಾಡೋರಲ್ಲ ಅಂತ ನನಗೆ ಗೊತ್ತು. ಇದಕ್ಕೆಲ್ಲ ಕಾರಣ ನಿಮ್ಮ ಯಜಮಾನ್ರೆ. ಆಮೇಲೆ ಇದ್ರಲ್ಲಿ ನಂದು ಯಾವ ತಪ್ಪು ಇಲ್ಲ. ಲಕ್ಷ್ಮಿ ಅವ್ರು ಸುಮ್ಮನೆ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಇದು ಯಾವ ನ್ಯಾಯ ಹೇಳಿ? ಆ ವಿಷಯ ಗೊತ್ತಾದಾಗಿಂದ ನನ್ನನ್ನು ಯಾರೋ ಹೊರಗ್ನವ್ರ ಥರ ನೋಡ್ತಾ ಇದ್ದಾರೆ. ಅದೇ ನನಗೆ ಬೇಜಾರಾಗ್ತಾ ಇರೋದು. ಮಾಮೂಲಿ ವಿಚಾರಕ್ಕೆ ಕೋಪ ಮಾಡ್ಕೊಂಡಿದ್ರೆ ಸಮಾಧಾನ ಮಾಡ್ಬೋದಾಗಿತ್ತು. ಆದರೆ ಇವಾಗ ನೀವೇ ನೋಡ್ತಿದ್ದೀರಲ್ಲ ಹೇಗೆ ನಡ್ಕೋತಾ ಇದ್ದಾರೆ ಅಂತ. ನಾನು ನನ್ನ ನಾದ್ನಿ ಹತ್ರ ಮಾತಾಡಿದ್ದೀನಿ, ಎಲ್ಲನೂ ಕ್ಲಿಯರ್ ಮಾಡಿದ್ದೀನಿ. ಪಾಪ ಅವಳು ಕೂಡ ಅರ್ಥ ಮಾಡ್ಕೊಂಡಿದ್ದಾಳೆ. ಡೋಂಟ್ ವರಿ ಅಲ್ವಮ್ಮ ಅವರು? ನೋಡಿ, ನೀವು ಅಷ್ಟೆಲ್ಲ ಮಾತಾಡಿದ್ರು ಹೇಗೆ ಸುಮ್ಮನೆ ನಿಂತಿದ್ದಾರೆ? ಲಕ್ಷ್ಮಿ ಅವರೇ, ನಾನು ನಿಮ್ಮನ್ನ ತುಂಬಾ ಇಷ್ಟಪಟ್ಟು ಮದುವೆ ಆಗಿದ್ದು. ನಿಮಗೆ ಯಾವುದೇ ರೀತಿ ಬೇಜಾರಾಗದೆ ಇರೋ ಥರ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಇವಾಗ ನೀವು ನನ್ನ ವಿಷಯಕ್ಕೆ ಬೇಜಾರು ಮಾಡ್ಕೊಂಡು ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ. ಇದೆಲ್ಲದಕ್ಕೂ ಕಾರಣ ನಾನಲ್ಲ ಕಣ್ರಿ. ಬೇಕಾದ್ರೆ ಎಲ್ಲರೂ ಇಲ್ಲೇ ಇದ್ದಾರೆ. ನಿಮಗೆ ಏನೇ ಅನುಮಾನ ಇದ್ರು ಎಲ್ಲರೂ ಮುಂದೆ ಕೇಳಿ ಬಗೆಹರಿಸ್ಕೊಳ್ಳಿ. ಅಯ್ಯಯ್ಯೋ, ಅನುಮಾನ ಪರಿಹಾರ ಮಾಡಕ್ ಹೋಗಿ ಇವಳು IAS ಕನಸಿನ ವಿಷಯ ಏನಾದ್ರು ಗೊತ್ತಾಗ್ಬಿಟ್ರೆ ಏನಪ್ಪ ಮಾಡೋದು? ಹಾಗಾಗೋದಕ್ಕೆ ಬಿಡಬಾರ್ದು. ಅಯ್ಯೋ, ಪರಿಹಾರ ಮಾಡ್ಕೊಳಕ್ಕೆ ಯಾವ ಅನುಮಾನ ಇದೆ? ಎಲ್ಲ ಕ್ಲಿಯರ್ ಆಯ್ತಲ್ಲ. ನೀನೇನಮ್ಮ ಅವರು? ನಿನ್ ಗಂಡ ಬಂಗಾರದಂತವ್ರು. 9ನೇ ಕ್ಲಾಸ್ ಓದಿದ್ರೆ ಒಂದು ಸಣ್ಣ ವಿಷಯ ಇಟ್ಕೊಂಡು ಅವ್ರನ್ನ ಇಷ್ಟೊಂದು ಗೋಳಾಡ್ಸದ ದಡ್ಡಿ ನೀನು. ಈಗೇನು ಎಲ್ಲ ಅನುಮಾನನೋ ನಿಮ್ ಮುಂದೆನೆ ಕ್ಲಿಯರ್ ಆಯ್ತು ತಾನೆ? ನಗಮ್ಮ. ಅಯ್ಯೋ, ಏನ್ ಮಾಡಿದ್ರು ವರ್ಕೌಟ್ ಆಗ್ತಿಲ್ವಲ್ಲಪ್ಪ ದೇವ್ರೇ. ಈ ಹುಡುಗಿಗೆ ಹೇಗಪ್ಪ ಅರ್ಥ ಮಾಡಿಸೋದು? ನಗಮ್ಮ. ಎಲ್ಲ ಕ್ಲಿಯರ್ ಆಯ್ತಲ್ಲ, ಇನ್ನೇನಿದೆ? ಏನ್ ಬರೋ ಅಕ್ಕ, ನೀವು ಹೊಸದಾಗಿ ಮದ್ವೆ ಆಗಿರೋ ನೀವು. ನೀನೊಂತೀರಾ ನಾನೊಂತೀರಾ ಅಂತ ಇದ್ರೆ ಆಗುತ್ತಾ? ಬಾ ನಿಂತ್ಕೋ ಬಾವಾ, ಅಕ್ಕನ ಮೇಲೆ ಕೈ ಹಾಕಿ ಹಂಗೇ ರೀ. ಒಂದ್ ಸೆಲ್ಫಿ ತಗೋಬಿಡೋಣ. ತಗೋ, ನನ್ ಮೊಬೈಲೇ ತಗೊಳಮ್ಮ. ಅಕ್ಕ ನಗು ಅಕ್ಕ. ನಗಮ್ಮ. ಹಂಗೆ. ಈಗ ನೋಡು, ನವ ಜೋಡಿಗೆ ಕಳೆ ಬಂತು. ಹೌದು ರೀ, ಕರೆಕ್ಟಾಗಿ ಹೇಳಿದ್ರಿ. ಈಗ ನನ್ಗೂ ಖುಷಿ ಆಯ್ತು. ಇವರಿಬ್ರು ಜೋಡಿಗೆ ಯಾರ ದೃಷ್ಟಿನೂ ತಾಗದೆ ಇರ್ಲಿ. ಶಾಲಿನಿ, ನೀನ್ ಹೀಗೆ ಮಾತಾಡ್ತಾ ನಿಂತ್ಕೊಬಿಡ್ಬೇಡ. ಪುರೋಹಿತರು ಬರೋ ಹೊತ್ತಾಯ್ತು, ಹೋಗು. ಪೂಜೆಗೆ ಬೇಗ ಬೇಗ ರೆಡಿ ಮಾಡು. ಅವ್ರಿಬ್ರಿಗೂ ಹೊಸ ಬಟ್ಟೆ ಕೊಡು, ಕರ್ಕೊಂಡು ಹೋಗ ಮನೆಗೆ.
ಹೋಗಮ್ಮ ಅವರು ಸ್ಕಂದವ್ರೆ ನೀವು ಮೇಲ್ ರೂಮಲ್ಲಿ ನಮ್ಮ ಸ್ಕಂದಣ್ಣನ ಓದಿನ ವಿಷಯಕ್ಕೆ ವರು ಇಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ. ಇನ್ನು ಅವಳ ಗಂಡನ ಮನೆಯವರು ಅವಳನ್ನ IAS ಓದ್ಸಲ್ಲ ಅನ್ನೋದು ಗೊತ್ತಾದ ದಿನ ಅವಳು ಹೇಗೆ ತಡ್ಕೋತಾಳೋ ಏನೋ ಅಕ್ಕ. ಹಾಗಿದ್ರೆ ಎಲ್ರು ಒಂದು ಮೂವಿಗೆ ಹೋಗೋಣವಾ? ನಯನ, ಏನೇ ನಿಂದು ಓದೋ ಟೈಮಲ್ಲಿ ಸಿನಿಮಾ ಹುಚ್ಚು. ಮೊದಲು ಓದ್ ಮುಗಿಸು, ಆಮೇಲೆ ಸಿನಿಮಾ ಹರಟ ಎಲ್ಲ ಇದ್ದಿದ್ದೆ.